ಪ್ರಪಂಚದಲ್ಲಿ ನಾಡಿಗೆ ತೊಟ್ಟದು. ಆದ್ರೆ ಹೊಸದಾಗಿ ಮದುವೆ ಹೆಣ್ಣು ಮಕ್ಕಳು ತವರು ಮನೆ ಕರೆಗೆ ಬಂದಂತ ದಾರಿ ಕಾಯ್ತಾ ಇರ್ತಾರೆ. ಆದ್ರೆ ಏನು ಮಾಡುವುದು, ತಂದೆ ತಾಯಿ ಕರೆದುಕೊಂಡು ತಪ್ಪಲಿ ಮಗಳು ನಾನು ಅದನ್ನ ಪ್ರಾರ್ಥನೆ ಏನು ಮಾಡ್ತೀರಿ? ಇಲ್ಲದೆ ಇಲ್ಲ ರೀ, ಹೊರಗಡೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಈ ರೀತಿ ಕಣ್ಣೀರು ಹಾಕುತ್ತಿರುವುದು ಯಾಕೆ? ಯಾಕಿಲ್ಲ ರೀ, ಯಾಕೋ ಇದು ಇವತ್ತು ನಾ ತವರು ನೆನಪಾಯ್ತು ಅಷ್ಟೇ. ಹುಚ್ಚಿ, ತವರಿನ ಕಡೆ ನೆನಪಾಯಿತೆಂದು ಈ ರೀತಿ ಹಬ್ಬದ ದಿನ ಕಣ್ಣೀರು ಹಾಕುತ್ತಾ ನಿಂತರೆ ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ. ನೋಡು ಮಂಜುಳ, ತವರಿನ ಕಡೆ ನೆನೆಸುತ್ತಾ ಮನಸ್ಸಿಗೆ ನೋವು ತಂದುಕೊಳ್ಳಬೇಡ. ಯಾಕೆ ಇದು ನಿನ್ನ ಮನೆ ಅಲ್ಲವೇ? ನೋಡಿ, ಶೆಂಡಿಗೆ ತನ್ನ ಗಂಡಿನ ಮನೆಯಲ್ಲಿ ಸಿರಿ ಸಂಪತ್ತಿ ಇದ್ದರೂ ತನ್ನ ತವರು ಮನೆ ಮರೆಯಲು ಸಾಧ್ಯವೇ? ನೀವೇ ಹೇಳಿ. ಏಕೆ ಮಂಜುಳ, ಈ ಮನೆಯಲ್ಲಿ ನಿನಗೆ ಏನಾದರೂ ತೊಂದರೆ ಆಗಿದೆ? ಹಾಗೇನಿದ್ದರೂ ಹೇಳಿದ. ಚೇಚಿ, ಈ ಮನೆಯಲ್ಲಿ ನನಗೇನು ತೊಂದರೆ ಆಗುತ್ತೆ? ದೇವರಂತ ಗಂಡ, ಹುಲಿ ಅಂತ ಮೈದಿರರು, ಜೀವನ ಜೊತೆಲಿರುವ ಮಗ, ಈ ಮನೆಯಲ್ಲಿ ನನಗೆ ಏನು ಕಮ್ಮಿ ಆಗಬೇಕು? ನೀವೇ ಹೇಳಿ. ನೋಡು ಮಂಜುಳ, ಈ ಮನೆಯಲ್ಲಿ ನಿನಗೇನಾದರೂ ಉಡಲು ತಿನ್ನಲು ಏನಾದರೂ ಕಡಿಮೆ ಆಗಿದ್ದರೆ ನನಗೆ ಹೇಳು, ನಾನು ತಂದು ಕೊಡ್ತೀನಿ. ಆದರೆ ನೀನು ಯಾವತ್ತೂ ಕಣ್ಣೀರು ಹಾಕಕೊಡೋದು, ಯಾವಾಗಲೂ ನಗನಗುತ್ತಾ ಇರಬೇಕೆನ್ನುವುದೇ ಈ ನಿನ್ನ ಗಂಡನ ಆಸೆ. ಹಾಗಿದ್ರೆ ನಿಮ್ಮ ಸತಿಗೆ ಒಂದು ಮಾತು ನಡೆಸಿಕೊಡುತ್ತೀರಾ? ಒಂದೇಕೆ ಮಂಜುಳ, 10 ಕೇಳು, ಖಂಡಿತ ನಡೆಸಿಕೊಡುತ್ತೇನೆ. ಹಾಗಿದ್ರೆ ನಮ್ಮಿಬ್ಬರ ಮೈದುನನು ಮದುವೆ ಮಾಡಬೇಕೇನಂತೆ ನಿಮ್ಮ ಸತಿಯ ಆಸೆ? 10 ಮೈದುನರ ಮದುವೆ ಮಾಡಿ ಮೈದುನರ ಹೆಂಡತಿಯರು ಮನೆಗೆ ಬಂದ ನಂತರ ಎಲ್ಲ ಮನೆ ಕೆಲಸದ ಜವಾಬ್ದಾರಿಯನ್ನು ಅವ್ರಿಗೆ ಒಪ್ಪಿಸಿ ಹಾಯಾಗಿರ್ಬೇಕೆನ್ನುವುದೇ ನಿನ್ನ ಆಸೆ ಅಂತ ಕಾಣುತ್ತದೆ. ಹಾಗಲ್ಲ ರೀ, ರಾಜು ಓದ ಕೂಡ ಮುಗಿತು. ಅದು ಅಲ್ಲದೆ ಆದ್ರೂ ಕೂಡ ಮದುವೆ ವಯಸ್ಸು ಇದ್ದಾನೆ. ಅವರಿಬ್ಬರ ಮದುವೆ ಮಾಡೋ ಕರ್ತವ್ಯ ನಮ್ದಾಟವೇನ್ರಿ? ಮಂಜುಳ, ತಮ್ಮಂದರ ಮೇಲೆ ನನಗೆ ಪ್ರೀತಿ ಇಲ್ಲವೆಂದು ತಿಳಿದಿರುವಿಯ? ನಾನು ಅದೇ ವಿಚಾರದಲ್ಲಿದ್ದೇನೆ. ತಮ್ಮಂದರ ಬರಲಿ, ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಅಣ್ಣ, ಅತ್ತಿಗೆ ಏನೋ ಆಳವಾಗಿ ವಿಚಾರ ಮಾಡುತ್ತಂತೇಳಿ ಕಾಣುತ್ತದೆಯಲ್ಲ, ಏನದು? ಬನ್ನಿ ತಮ್ಮಂದರೆ, ನಿಮ್ಮಿಬ್ಬರ ಬಗ್ಗೆನೇ ವಿಚಾರ ಮಾಡುತ್ತಿದ್ದೇವೆ. ಅಣ್ಣ, ಏನದು ನಮ್ಮಿಬ್ಬರ ಬಗ್ಗೆ ವಿಚಾರ ಮಾಡುವಂತ ವಿಷಯ? ಏನಿಲ್ಲಪ್ಪ, ನಿಮ್ಮಿಬ್ಬರ ಮದುವೆ ಮಾಡಬೇಕಂತ ನಿರ್ಧರಿಸಿದೀವಿ ಅಷ್ಟೇ. ಅತ್ತಿಗೆ, ಇಷ್ಟು ಬೇಗ ನಮ್ಮ ಏಕಮ್ಮ ಮದುವೆ? ಇನ್ನು ಕೆಲವು ದಿನಗಳ ಕಾಲ ಕಳೆಯಲಿ. ಏಕೆಂದರೆ ತಮ್ಮನ ರಾಜುನ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲವಾಗಿದೆ. ಆ ಸಾಲ ತೀರಿದ ನಂತರ ಮುಂದೆ ನೋಡಿದ್ರಾಯ್ತು. ರಾಜು, ಹಾಗಿದ್ರೆ ನಿನ್ನ ಅಭಿಪ್ರಾಯ ತಿಳಿಸೇ ಇಲ್ಲ. ಅಣ್ಣನಿಗೆ ಮದುವೆ ಬೇಡವೆಂದ ಮೇಲೆ ಅವನ ತಮ್ಮನಾದ ನನಗೇಕಮ್ಮ ಮದುವೆ? ಅದು ಅಲ್ಲದೆ ಮದುವೆಯಾದ ಮೇಲೆ ಹೆಂಡತಿ ಸಂಸಾರ ಅದು ಇದು ಎನ್ನುತ್ತಾ ಹೆಂಡತಿ ಜೊತೆ ಚಕ್ಕಂತ ಹೊಡಿತಾ ಕುಳಿತರೆ ಇಲ್ಲಿವರೆಗೂ ನೀವು ನನ್ನನ್ನು ಓದಿಸುವುದು ವ್ಯರ್ಥವಾಗುತ್ತದೆ. ನನಗೆ ಯಾವುದಾದರೂ ಒಂದು ಉದ್ಯೋಗ ದೊರೆತ ಮೇಲೆ ಮದುವೆಯಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯಬೇಕೆನ್ನುವುದೇ ನನ್ನ ಆಸೆ. ಸರ್, ಬಂದಿದೆ. ಸಹಿ ಮಾಡಿ. ರಾಜು, ಎಲ್ಲಿಂದ ಬಂದಿದೆ ಕಾಗದ? ಬೆಂಗಳೂರು ಸ್ಟೇಟ್ ಬ್ಯಾಂಕ್ ಇಂದ ಬಂದಿದೆ ಅಣ್ಣ. ಬ್ಯಾಂಕ್ನಿಂದ ಬಂದಿದೆ? ಏನು ವಿಷಯ? ಬೆಂಗಳೂರು ಸ್ಟೇಟ್ ಬ್ಯಾಂಕ್ ನಲ್ಲಿ ನನಗೆ ಮ್ಯಾನೇಜರ್ ಕೆಲಸಕ್ಕೆ ಇಂಟರ್ವ್ಯೂ ಕರೆದಿದ್ದಾರೆ. ಸಂತೋಷವಾಯ್ತು ರಾಜು, ನನಗೆ ತುಂಬಾ ಸಂತೋಷವಾಯ್ತು. ಇಂಟರ್ವ್ಯೂ ಎಂದಿದೆ ಅಂತಪ್ಪ? ಇದೇ ತಿಂಗಳ 25ನೇ ತಾರೀಕಿಗೆ ಇಂಟರ್ವ್ಯೂ ಕೊಡಲು ಬೆಂಗಳೂರಿಗೆ ಹೋಗಬೇಕಣ್ಣ. ನೋಡಿ ರಾಜು, ಆಗ ತಂದೆ ಬಸವೇಶ್ವರ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ. ನಿಮಗೆಲ್ಲರಿಗೂ ಸಂತೋಷವಾದರೆ ನನಗೆ ಅಸಂತೋಷವಾಗಿದೆ. ಏನು ಮಾತನಾಡುತ್ತಿರುವ ರಾಜು ನೀವು? ನಿನಗೆ ಆ ಮ್ಯಾನೇಜರ್ ಕೆಲಸ ಇಷ್ಟವಿಲ್ಲ ಎಂದು ಹೇಳುತ್ತಿರುವಲ್ಲ, ಏಕೆ? ಆ ಮ್ಯಾನೇಜರ್ ಕೆಲಸ ಇಷ್ಟವಿಲ್ಲವೇ? ಇಷ್ಟವಿದೆ ಅಣ್ಣ, ಆದರೆ ಈಗಿನ ಕಾಲದಲ್ಲಿ ಅಂದಾಜು 1 ಲಕ್ಷವಾದರೂ ಬೇಕೇ ಬೇಕಣ್ಣ, ಬೇಕೇ ಬೇಕು. 1 ಲಕ್ಷ ಹಣ ಬೇಕೇ ಬೇಕಾ? ಈಗ ನಾವಿರುವ ಈ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಹೇಗೆ ಕೂಡಿಸುವುದಪ್ಪ? ಹೇಗೆ ಕೂಡಿಸುವುದು?
ಇದೇನಣ್ಣ ನಿನ್ನ ಕಣ್ಣಲ್ಲಿ ನೀರು? ಕಂಡುಲಿಯಂತೆ ಈ ನಿನ್ನ ತಮ್ಮ ಅರ್ಜುನ ಇನ್ನೂ ಜೀವಂತ ಇರುವಾಗ ನಿನಗೆ ಕಣ್ಣ ತಮ್ಮನ ನೌಕರಿಯ ಚಿಂತೆ? ಈ ದೇಹದಲ್ಲಿ ಶಕ್ತಿ ಇರುವವರೆಗೂ ಎಲ್ಲಿಯಾದರೂ ಜೀತದಾಳಾಗಿ ದುಡಿದು ನನ್ನ ತಮ್ಮನ ನೌಕರಿಯನ್ನು ಕಳಿಸುತ್ತೇನಣ್ಣ. ಇದು ಸತ್ಯ ಅಣ್ಣ, ಇದು ಸತ್ಯ. ಅರ್ಜುನ, ಜೀತದಾಳಾಗಿ ಹಣ ತಂದು ಕೊಡುವಷ್ಟು ಸಮಯ ನಮಗಿಲ್ಲಪ್ಪ. ಕೇವಲ 12 ಗಂಟೆಗಳು ಮಾತ್ರ ನಮಗಿರುವ ಕಾಲ ಅವಕಾಶ. 12 ಗಂಟೆ ಅಲ್ಲಣ್ಣ, ಕೇವಲ 2 ಗಂಟೆ ಕಾಲ ಸಾಕು ಈ ನಿನ್ನ ತಮ್ಮ ಅರ್ಜುನನಿಗೆ. ಈ ಸಮಯದಲ್ಲಿ ನನಗೆ ಏನು ಮಾಡಬೇಕೆನ್ನುವುದೇ ದೋಚದಂತಾಗಿದೆ. ಅಣ್ಣ, ನನ್ನ ಸಲುವಾಗಿ ನೀವೇಕೆ ಇಷ್ಟು ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಿ? ನಿಮ್ಗೆ ತ್ರಾಸ್ ಮಾಡಿ ನಾನು ಆ ನೌಕರಿ ಸೇರೋದು ಪ್ರಯೋಜನವಿಲ್ಲ. ನಾನು ಆ ಎಂಟ್ರಿ ಹೋಗೋದನ್ನೇ ಬಿಟ್ಟು ಬಿಡುತ್ತೇನೆ. ರಾಜು, ಈ ಸುಖ ದುಃಖ ಮನುಷ್ಯನ ಬರದೆ ಮತ್ತೆ ಯಾರಿಗೆ ಬರ್ಬೇಕಪ್ಪ? ದೊಡ್ಡು ಆದ್ರೆ ಎಲ್ಲ ನೆನಪಿಸಿಕೋಬೇಡ. ಇನ್ನು ನಾಗರ ಪಂಚಮಿ. ಈ ನಾಗರ ಪಂಚಮಿ ಅಂದ್ರೆ ಈ ನಾಡಿಗೆ ದೊಡ್ಡದು. ನಾವೆಲ್ಲರೂ ಸಂತೋಷದಿಂದ ಹಾಡಿ ನಲಿಯೋಣ.